ಫ್ರೆಂಡ್ಸೆ, ಎಷ್ಟು ಚಲೋ ಅಡಿಕೆ ಆಗ್ತಿದ್ದ ಮರನೇ ಈ ಥರ ಮುರ್ಕೆ ಬಿದ್ದಿದೆ. ಎಷ್ಟು ಇಲ್ಲಿ ಇದೇ ಥರ ಆಗದೆ ಎಲೆ, ಒಂಥರ ಸುಳಿ ಗಾಳಿ ಬರ್ತದೆ ನೋಡಿ. ಅದ್ರ ಸಂಗಡ ಹಾಕಿ ಬೇಯಿಸ್ಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಹಾಗೆ ಇವತ್ತು ಬೆಳಿಗ್ಗೆ ಆಯ್ತಿದ್ದಂಗೆ ಶಾಕ್ ಮೇಲೆ ಶಾಕು, ಬೇಜಾರು ಮೇಲೆ ಬೇಜಾರು. ಹಾಗೆ ಮತ್ತು ಇನ್ನೇನೆಲ್ಲ ಅನಾಹುತ ಆಗದೆ ಅನ್ನೋ ಒಂದು ಯೋಚನೆ ಬಿಟ್ಟರೆ ಮತ್ತು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತೆಲ್ಲ ಯೋಚನೆ ಬರ್ತಾ ಇರಲಿಲ್ಲ. ಎಂತಕ್ಕೆಂತಂದರೆ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಮಳೆ, ಗುಡುಗು ಮಿಂಚೆಲ್ಲ ಏನಿರಲಿಲ್ಲ. ಸಿಕ್ಕಾಪಟ್ಟೆ ಒಂಥರ ಬಿರುಗಾಳಿನೋ ಸುಂಟ್ರ ಗಾಳಿನೋ ಯಾವ ಥರ ಗಾಳಿ ಅಂತಲೇ ಗೊತ್ತಾಗೋದಿಲ್ಲ. ಆ ಗಾಳಿಗೆ ಏನೆಲ್ಲ ಅನಾಹುತ ಆಗಿದೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿರ್ತೀನಿ. ನಮ್ಮ ತೋಟದಲ್ಲೆಲ್ಲ ನಿಮ್ಮ ಕಡೆನೂ ಈ ರೀತಿ ಗಾಳಿನ ಎಂತು ಅಂತ ಕಮೆಂಟ್ ಮಾಡಿ ಆಯಿತಾ. ಈಗ ಒಂದು 15 ದಿನ ಈಚೆಗಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ ನಮ್ಮೂರ ಕಡೆ ಎಲ್ಲ. ಇನ್ನೂ ಕೆಲವೊಂದು ಊರ ಕಡೆಗೆಲ್ಲ ಇನ್ನೂ ಮಳೆ ಆಗಲಿಲ್ವಂತೆ. ಸೊ ಅಲ್ಲೆಲ್ಲ ಯಾವ ರೀತಿ ವಾತಾವರಣ ಇರ್ಬೋದಲ್ವಾ, ನೀರಿಲ್ಲದೇನೆ. ಹಾಗೆ ತುಂಬ ಕಷ್ಟ ಅನಿಸಿರ್ಬೋದು. ನಮ್ಮೂರ ಕಡೆಗಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ. ಅದರಲ್ಲೂ ವಿಪರೀತ ಮಳೆ, ನೆರೆಹಾವಳಿ ಈ ಥರ ಎಲ್ಲ ಬರುವಂಥ ಮುನ್ಸೂಚನೆ ಆಗಿದೆ. ಹಾಗೆ ಕೆಲವೊಂದು ಕಡೆ ಎಲ್ಲ ಗುಡ್ಡ ಕುಸಿತ, ಇನ್ನೊಂದರೆ ಎಸೆಯೋದು ಈ ಥರ ಎಲ್ಲ ಆಯ್ತಾ ಇದೆ. ಹಾಗೆ ನೋಡಿ, ರಾತ್ರಿ ಗಾಳಿ ಮಳೆಗೆ ಇದೊಂದು ನನ್ನ ಹೂವಿನ ಗಿಡದ ಚಪ್ಪರ ಇತ್ತು, ಬಳ್ಳಿ ಗಿಡ. ಇದು ಚಂದ ಹೂವಾಗ್ತದೆ, ಲೈಟ್ ಪಿಂಕ್ ಕಲರು. ಸೊ ವರ್ಷ ಪೂರ್ತಿ ಹೂವು ಇರ್ತದೆ ಈ ಗಿಡದಲ್ಲಿ. ಹಾಗೆ ಇದಂತೂ ತುಂಬ ಚೆನ್ನಾಗಿ ಚಿಗುರಿತ್ತು ಈಗ. ಮತ್ತು ಹೊಸದಾಗಿ ಚಪ್ಪರ ಕೂಡ ಹಾಕ್ಕೊಟ್ಟಿದ್ದೆ ನಾನು ಒಂದು ವಾರದ ಹಿಂದೆ. ಅದರ ವೇಟ್ಗೆ ಇದು ಗಾಳಿಗೆ ದುಡಾಕ್ಬಿಟ್ಟಿದೆ. ಹಾಗೆ ಇದನ್ನೆಲ್ಲ ಮತ್ತೀಗ ಚಪ್ಪರ ಹಾಕ್ಲಿಕ್ಕೆ ಆಗೋದಿಲ್ಲ ಹೇಳಿ ಮತ್ತು ವಾಪಸ್ ಬುಡ ಒಂದು ಸ್ವಲ್ಪ ಇಟ್ಟು ಪೂರ್ತಿ ಕಡಿದ್ಬಿಟ್ಟೆ. ಮತ್ತು ಅದು ಪುನಃ ಚಿಗುರ್ತದೆ, ಮತ್ತೆ ಚಪ್ಪರ ಹಾಕಿದ್ರೆ ಆಯ್ತು ಹೇಳಿ. ಮತ್ತೆ ಇವಾಗ ನಾನು ಅದನ್ನು ನಿಲ್ಲಿಸಿ ಕಟ್ಟಿದ್ರೆ ಭಾರಕ್ಕೆ ಮತ್ತೆ ಗಾಳಿ ಮಳೆ ಬಂದರೆ ಮತ್ತೆ ದೂಡಾಗ್ತದೆ. ಮುಗೀತು, ಈಗ ತೋಟಕ್ಕೆ ಹೋಗಿ ಹಸಿ ಕೊಯ್ಕ ಬರಬೇಕು, ಮಷಿನ್ ತಗೊಂಡು. ಹಂಗೆ ಸ್ವಲ್ಪ ಮಳೆ ಕೂಡ ಹೊಳೆ ಹೋಗಿದೆ. ರಾತ್ರಿ ಅಂತೂ ವಿಪರೀತ ಗಾಳಿ. ಹಾಗೆ ನೋಡಿದ್ರೆ ನನ್ನ ಹೂವಿನ ಗಿಡ ಎಲ್ಲ ಈ ಥರ ಇರುತ್ತೆ. ನಂಗೆ ಹೂವಿನ ಗಿಡ ಹೋದ್ರೂ ಚಿಂತೆ ಇಲ್ಲ. ನಮ್ಮ ತೋಟದಲ್ಲಿ ಅಡಿಕೆ ಮರಲ್ಲಿ ಎಷ್ಟೊಂದು ಬಿದ್ದಿದೆ ಗೊತ್ತದೆ. ಸೊ ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರ್ತದೆ. ಹಾಗೆ ತೋರಿಸ್ತೇನೆ ನಿಮಗೆ ಸ್ವಲ್ಪ ಹೊತ್ತಾದ ನಂತರ. ಹಾಗೆ ಇವಾಗ ನಾನು ತೋಟಕ್ಕೆ ಹೋಗಿ ಹಸಿ ಕೊಯ್ಕ ಬಂದ್ಕೊಂಡು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋದು. ಹಾಗೆ ನಿನ್ನೆ ಜಾಯ್ಕೆ ಸೇಲ್ ಮಾಡಿದೆ ನೋಡಿ, ಅಲ್ಲಿ ರೇಟ್ ಹೆಂಗೆ ಸಿಕ್ಕಿದೆ ಅಂತೆಲ್ಲ ನಿಮ್ಗೆ ಹೇಳಬೇಕಿತ್ತು. ನಿನ್ನೆ ಬ್ಲೋಗಲ್ಲಿ ಮಾರಾಟ ಮಾಡೋಕ್ಕೆ ಕೊಟ್ಟು ಕಳಿಸೋದನ್ನು ತೋರಿಸಿದ್ದೆ ನೋಡಿ. ಹಾಗೆ ಒಳ್ಳೆ ಅಂತಂದರೆ ಜಾಯ್ಕೆಗೆ ತುಂಬಾ ಒಳ್ಳೆ ರೇಟ್ ಆಗಿದೆ ಈಗ. ಹಾಗೆ ನಿಮ್ಮಲ್ಲೆಲ್ಲ ಜಾಯ್ಕೆ ಇದ್ದರೆ ತಪ್ಪದೇನೆ ಈಗ ಒಂದು ವಾರದ ಒಳಗಡೆ ಮಾರಾಟ ಮಾಡಬೇಡಿ, ಅಷ್ಟು ಒಳ್ಳೆ ರೇಟ್ ಇದೆ. ಜಾಯ್ಕೆ ಬೀಜ ಇರ್ತದೆ ನೋಡಿ, ಅದಕ್ಕೆ 270 ರೂಪಾಯಿ ಅಂತೆ ರೇಟ್ ಸಿಕ್ಕಿದೆ. ಆಮೇಲೆ ಹೂವಿಗೆ 1400 ರೂಪಾಯಿ. ಸೊ ಒಳ್ಳೆ ರೇಟ್ ಆಗಿದೆ. ಹೋದ ವರ್ಷ ಎಲ್ಲ 180, 200 ರೂಪಾಯಿ ಒಳಗೆ ಇತ್ತು. ನಾನೀಗ ಒಂದು 2-3 ವರ್ಷದಲ್ಲಿ ಮಾರಾಟ ಮಾಡ್ತಾ ಇದ್ದೆ, ಇಷ್ಟು ಒಳ್ಳೆ ರೇಟ್ ಇರಲಿಲ್ಲ. ಹೂವಿಗೆ 1200, ಆಮೇಲೆ ಬೀಜಕ್ಕೆ 160, 180 ಈ ಥರ ಇರ್ತಿತ್ತು. ಈ ವರ್ಷ ಅಂತೂ ತುಂಬ ಒಳ್ಳೆ ರೇಟ್ ಅದೇ. ಹಾಗೆ ನಿಮ್ಮದೆಲ್ಲ ಜಾಯ್ಕೆ ಇದ್ದರೆ ಬೇಗನೆ ಮಾರಾಟ ಮಾಡಿಬಿಡಿ. ಮತ್ತು ಎಷ್ಟು ದಿನವರೆಗೆ ರೇಟ್ ಇರ್ತದೆಯೋ ಅಂತ ಗೊತ್ತಿಲ್ಲ. ಕಡಿಮೆ ಕೂಡ ಆಗ್ಬೋದು ಮತ್ತು ಜಾಸ್ತಿ ಕೂಡ ಆಗ್ಬೋದು. ಜಾಸ್ತಿ ಆಗೋದಂತೂ ಗೊತ್ತಾಗೋದಿಲ್ಲ, ಕಡಿಮೆ ಆಗೋದು ಕೂಡ ಗೊತ್ತಾಗೋದಿಲ್ಲ. ಈಗ ಒಳ್ಳೆ ರೇಟ್ ಇದೆ, ಹಾಗಾಗಿ ನಿಮಗೆಲ್ಲ ಹೇಳಿದೆ ನಾನು. ಯಾರ ಮನೇಲಿ ತೋಟದಲ್ಲೆಲ್ಲ ಜಾಯ್ಕೆ ಇದ್ದರೆ ಬೇಗ ಕೊಯ್ದು ಒಣಗಿಸಿ ಎಲ್ಲ ಮಾರಾಟ ಮಾಡಿ ಒಳ್ಳೊಳ್ಳೆ ಲಾಭ ಮಾಡ್ಬೋದು ಅಂಥೇಳಿ. ನಮ್ಮದು ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಇವತ್ತು ಮಳೆ ಕಡಿಮೆ ಇದ್ದರೆ ಕೊಯ್ದು ಬೇಗ ಒಣಗಿಸಿ ನಾನು 4 ದಿನದಲ್ಲೇ ಮಾರಾಟ ಮಾಡಿಬಿಡ್ತೇನೆ. ಹಾಗೆ ಒಳ್ಳೆ ರೇಟ್ ಇದ್ದವಾಗ ಒಂದು ಸ್ವಲ್ಪ ಲಾಭ ಆದ್ರೂ ಕೂಡ ನಮಗೇನೆ ಪ್ರಾಫಿಟ್ ಅಲ್ಲ. ಹಾಗಾಗಿ ಓಕೆ ಫ್ರೆಂಡ್ಸ್, ಹಸಿ ಎಲ್ಲ ಕೊಯ್ದಾಯಿತು. ದಾದನಿಗೆ ಹೊರೆ ಮಾಡಿ ಹೊರಿಸ್ತಾ ಇದ್ದೆ ನಾನು. ಹಾಗೆ ದಾದ ಮನೆ ತಗೊಂಡು ಹೋಗ್ತಾ ಇದ್ದಾರೆ. ರಾತ್ರಿ ಗಾಳಿ ಅವಾಂತರ ತೋರಿಸ್ತೀನಿ ನಿಮಗೆ ಆಯಿತಾ. ಎಷ್ಟು ಬೇಜಾರಾಯ್ತಿದೆ ಅಂತಂದರೆ ನಿಜವಾಗ್ಲೂ ಹೇಳಲಿಕ್ಕೇ ಇರ್ತಿಲ್ಲ ಫ್ರೆಂಡ್ಸ್. ನೋಡಿ ನೀವು ಹೇಗಾಗಿದೆ, ನಮಗೆ ಯಾವ ಥರ ಅದು ಬೇಜಾರಾಗಿರ್ಬೋದು ಅಂತ ನಿಮಗೂ ಕೂಡ ಗೊತ್ತಾಗ್ಬೋದು ನೋಡಿದರೆ. ಫ್ರೆಂಡ್ಸೆ, ಎಷ್ಟು ಚಲೋ ಅಡಿಕೆ ಆಗ್ತಿದ್ದ ಮರನೇ ಈ ಥರ ಮುರ್ಕೆ ಬಿದ್ದಿದೆ.
ಎಷ್ಟು ಬೇಜಾರಾಯ್ತದೆ ಗೊತ್ತಿದೆಯಾ. ನೋಡಿ ಎಷ್ಟೆಲ್ಲ ಅಡಿಕೆ ಮರ ಬಿದ್ದಿದೆ ಅಂತ ತೋರಿಸ್ತೇನೆ ನಿಮಗೆ. ನೋಡಿ ಈ ಥರ ಚೊಲು ಅಡಿಕೆ ಆಗುವಂಥ ಮರನೇ ಬಿದ್ದೋಗಂದು ರಾತ್ರಿ ಗಾಳಿಗೆ. ನೋಡಿ ಇಲ್ಲಿ ನೋಡಿ ರಾಕಿ ಒಬ್ಬ ಒಂದು ಫ್ರೆಂಡ್ ಮಾಡ್ಕೊಂಡನೆ, ಅಡು ಕರ್ಕೊಬರ್ತಾನೆ ಇದನ್ನು. ನೋಡಿ ಇದು ನಮ್ಮನೆ ಪಕ್ಕದ ಮನೆ, ರಾಕಿ ಫ್ರೆಂಡ್ ಅವ. ನೋಡಿ ಇಬ್ಬರು ದೋಸ್ತಿ ಆಗಿಬಿಟ್ಟಾರೆ, ನಮ್ಮ ಮನೆಯಲ್ಲೆಲ್ಲ ಆಡ್ಕೊಂತಿರ್ತಾರೆ. ನೋಡಿ ಇದು ಅಡಿಕೆ ಮರ ನೋಡಿ, ಹೌದಲ್ಲ. ನೋಡಿ ಇದಕ್ಕೂ ಎಷ್ಟು ಚಲೋ ಅಡಿಕೆ ಹಾಕ್ಕೊಂಡಿತ್ತು ಹೇಳಿ. ದಿನ ಪೂರ್ತಿ ತೋಟದಲ್ಲಿ ಅಡಿಕೆ ಮರ ಬಿದ್ದಂದೇ ತೋರ್ಸೋಕೆ ಸರಿಯಾಗೋದು ಇವತ್ತಿನ ವ್ಲಾಗ್ ಪೂರ್ತಿ. ಎಷ್ಟು ತೋರಿಸ್ರೂ ನಮಗೆ ಮನ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚಲೋ ಅಡಿಕೆ ಆಯ್ತಿದ್ದ ಮರನೇ ಎಲ್ಲ ಹಿಂಗಾಗದೆ ಎಷ್ಟು ಬೇಜಾರಾಯ್ತದೆ ಅಂತಂದರೆ ನಿಜವಾಗ್ಲೂ. ಹೌದು, ಕೆಲವೊಬ್ರು ಹೇಳ್ಬೋದು ರಾಸಾಯನಿಕ ಹಾಕಿ ಈ ಥರ ನಿಮ್ದೆಲ್ಲ ಅಡಿಕೆ ಮರ ಮುರಿದು ಹೋಗಿರ್ಬೋದು ಹೇಳಿ. ಪ್ರಕೃತಿಗಿಂತನೂ ದೊಡ್ಡದು ಯಾವುದೂ ಇಲ್ಲ ಫ್ರೆಂಡ್ಸ್. ಪ್ರಕೃತಿಯನ್ನು ಎದುರು ಹಾಕ್ಕೊಂಡು ಬದುಕೋದಕ್ಕೂ ಯಾವ ಜೀವಿ ಹತ್ರನೂ ಸಾಧ್ಯ ಇಲ್ಲ. ಅದಕ್ಕೆ ಇದೇ ಒಂದು ಎಕ್ಸಾಂಪಲ್ ನೋಡಿ. ಕಾಡಲ್ಲಿರೋ ಮರನೇ ಎಷ್ಟೆಲ್ಲ ಮುರ್ಕ ಬೀಳುತ್ತದೆ ಅಂತಂದಮೇಲೆ ಏನು ನಾವು ಮನುಷ್ಯರು ನೆಟ್ಟಿರೋ ಗಿಡ ಮರ ಇರ್ತದೆಯಾ ಪ್ರಕೃತಿ ಮುಂದೆ ಅಲ್ವಾ? ಬನ್ನಿ, ನಿಮಗೆ ಇನ್ನೂ ರಾಶಿ ತೋರಿಸ್ಲಿಕ್ಕಿದೆ ಅಡಿಕೆ ಮರ ಎಲ್ಲ ಮುರ್ಕ ಬಿದ್ದಂದು. ನೋಡಿ ಇಲ್ಲಿ ಇದೇ ಉತ್ತರ ಆಗದೆ ಹೇಳಿ. ಒಂಥರ ಸುಳಿ ಗಾಳಿ ಬರ್ತದೆ ನೋಡಿ, ಅದಕ್ಕೆ ಈ ಥರ ಆಗಿರೋದು ಸುಳಿ ಗಾಳಿ. ಹೊಳೆಯಲ್ಲಿ ಎಷ್ಟು ನೀರಾಗದೆ ಗೊತ್ತದೆಯಾ? ವಾವ್, ಹೊಳೆ ನೋಡೋದಕ್ಕೆ ಒಂದು ಸಿಕ್ಕಾಬಟ್ಟೆ ಖುಷಿ ಆಯ್ತದೆ. ವಜ್ಜಿಗೆ ಎಂತ ಮಾತಾಡ್ರು ಕೇಳೋದಿಲ್ಲ. ಅದೇ ಅಲ್ಲಿದ್ದ ಅಡಿಕೆ ಮರ. ಹೊಳೆಯಲ್ಲೂ ಮರ ಬಿದ್ದಿದೆ ಅಲ್ಲಿ ನೋಡಿ, ಸರಿ ಗುಂಡಿಲೆಯ. ಈಗ ನಂದು ಅಡಿಕೆ ಎಲ್ಲ ಮರ ಎಲ್ಲ ಮುರಿದೋಗಿತ್ತಲ್ಲ, ಕೊನೆಯಲ್ಲಿರೋ ಅಡಿಕೆ ಎಲ್ಲ ಚೀಲದಲ್ಲಿ ತುಂಬ್ಕೊಂಡು ಮನೆಗೆ ತಗೊಂಡು ಹೋಗೋದು. ಮತ್ತು ಅದಾದೆಲ್ಲ ಸ್ವಲ್ಪ ಆಯ್ತಲ್ಲ, ನಾನು ಅಡಿಕೆ ಮರ ಎಲ್ಲ ಕಡ್ದು ಚೊಕ್ ಮಾಡಾಕ್ತದೆ. ಸೊ ಎಷ್ಟು ಬೇಜಾರಾಯ್ತಿದೆ ಅಂತಂದರೆ ದೇವರನ್ನ ದೂರೋದಿಲ್ಲ. ದೇವರೇ ಇದು ನಮಗೊಬ್ರಿಗಂತಲ್ಲ, ಜಗತ್ತಿನಲ್ಲೇ ಇರೋ ಎಲ್ರಿಗೂ ಕೂಡ ಈ ಥರ ಸಮಸ್ಯೆ ಮತ್ತು ಕಷ್ಟ ಬಂದೇ ಬರ್ತದೆ. ಈ ಥರ ಆಗಿರುವಂಥ ನಷ್ಟವನ್ನು ನಮಗೆ ಇನ್ಯಾವುದಾದ್ರೂ ಒಂದು ವಿಚಾರದಲ್ಲಿ ಹೊಂದಾಣಿಕೆ ಮಾಡಿಕೊಡುವಂಥ ಇಟ್ಕೊಂಡು ಸಮಾಧಾನ ಮಾಡ್ಕೊಳ್ಳೋದಷ್ಟೇ. ನಮ್ಮದೀಗ ಒಂದು ಸ್ವಲ್ಪ ಅಡಿಕೆ ಮರ ಮುರಿದೋಗಿದೆ, ಎಷ್ಟೋ ಜನರ ಮನೆಯೇ ಕಳ್ಕೊಂಡಿರ್ತಾರೆ, ಎಷ್ಟೋ ಜನರ ಜೀವನೇ ಕಳ್ಕೊಂಡಿರ್ತಾರೆ. ಇದರಿಂದ ಅವರಿಗೆಲ್ಲ ಎಷ್ಟು ಬೇಜಾರಾಗ್ಬೋದಲ್ವಾ? ಸೊ ನಾವು ಇನ್ನೊಂದು 2 ವರ್ಷದಲ್ಲಿ ನೆಟ್ಟಿ ಮತ್ತು ಫಲ ಕೂಡ ತರಿಸ್ಕೊಳ್ಬೋದು. ಆದರೆ ಮನೆ ಇದನ್ನೆಲ್ಲ ಕಳ್ಕೊಂಡವ್ರಿಗೆ ಎಷ್ಟೆಲ್ಲ ಕಷ್ಟ ಆಗಿರ್ಬೋದಲ್ಲ. ಪ್ರಕೃತಿ ಮುಂದೆ ದೊಡ್ಡವರು ಯಾರೂ ಇಲ್ಲ. ಹೀಗೆ
ಸ್ವಲ್ಪ ಮಳೆ ಹುಳುವಾಗಿತ್ತು. ಅದರಲ್ಲಿ ನಾನು ಮತ್ತೆ ದಾದ ಹೋಗಿ ಬಿದ್ದಿರುವಂಥ ಅಡಿಕೆ ಎಲ್ಲ ಎಕ್ಕ ಬಂದು ಹಣ್ಣಾಗಿರೋ ಅಡಿಕೆ ಎಲ್ಲ ಒಣಗ್ಸೋದಕ್ಕೆ ಹಾಕಿದ್ರು. ಆಮೇಲೆ ಕಾಯಿ ಅಡಿಕೆಯಲ್ಲಿ ಏನಿತ್ತು ನೋಡಿ ಅದನ್ನೆಲ್ಲ ಡ್ರಮ್ಮಲ್ಲಿ ಕೊಳ್ಸೋದಕ್ಕೆ ಹಾಕಿದ್ರು. ಈಗ ದೀಪಾವಳಿ ನಂತರ ಬಿಸಿಲು ಬರ್ತದೆ ನೋಡಿ, ಆಗ ಅದನ್ನು ಸೋಲ್ದಿ ಕೆಂಪಡಿಕೆ ಮಾಡೋದು ಕೊಳೋನ ಅಡಿಕೆ ಅಂತ ಹೇಳಿ. ಈಗ ಮತ್ತೆ ಸೋಲ್ದ್ರಲ್ಲ ಅದನ್ನು ಒಣಸೋದಕ್ಕೆಲ್ಲ ಬಿಸಿಲಿಲ್ಲ, ಮತ್ತೆಲ್ಲ ಹಾಳಾಗೋಯ್ತದೆ. ಹಂಗಾಗಿ ಒಂದು ಡ್ರಮ್ಮಲ್ಲಿ ಹಾಕಿಟ್ರೆ ಅದು ಚೆನ್ನಾಗಿ ಕೊಳಿತಿರ್ತದೆ. ಹಾಗಾಗಿ ಅದನ್ನೆಲ್ಲ ಈಗ ಒಂದು ಕಡೆ ಇಟ್ಟಿರು ಕೊಳೆಯೋದಕ್ಕೆ ಹೇಳಿ. ಇನ್ನು ದಾದ 1 ಅವರ್ ಹೋಗಿದ್ರ, ಹಾಗೆ ಚಿಕನ್ ತಕ ಬಂದಿರು. ಈಗ ಮಳೆಗೊಂದು ಸುಕ್ಕ ಮಾಡುವ ಹೇಳಿ ಮಾಡ್ತಾಯಿದ್ರು. ಮಳೇಲಿ ಏನಾದರೂ ಸ್ವಲ್ಪ ಖಾರ ಖಾರ ಹುಳಿ ಹುಳಿ ಈ ಥರ ಅಡುಗೆ ಎಲ್ಲ ಇದ್ದರೆ ಚೆನ್ನಾಗಿ ಊಟ ಸೇರ್ತದೆ. ಹಂಗಾಗಿ ಇನ್ನು ನಮ್ಮದು ಚಿಕನಿಗೆಲ್ಲ ಗರಂ ಮಸಾಲ, ಆಮೇಲೆ ಈರುಳ್ಳಿ, ಆಮೇಲೆ ಟೊಮೆಟೊ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಇದೆಲ್ಲ ಕಂಪಲ್ಸರಿ ನಾವು ಹಾಕ್ತೀವಿ. ಇನ್ನು ಚಿಕನ್ ಸಾರು ನೀವು ಹೇಗೆ ಮಾಡ್ತೀರಿ ಅಂತೆಲ್ಲ ಕಾಮೆಂಟ್ ಬರ್ತಾನೆ ಇದೆ. ನಾನಂತೂ ಅದನ್ನು ತುಂಬ ಸರಿ ವೀಡಿಯೋಸ್ಗಳಲ್ಲೆಲ್ಲ ತಿಳಿಸಿದ್ದೀನಿ. ಹಾಗೆ ಫಸ್ಟಲ್ಲಿ ಏನು ಮಾಡಿದ್ರು ಅಂತಂದರೆ ಮೆಣಸು, ಕೊತ್ತಂಬರಿ, ಆಮೇಲೆ ಜೀರಿಗೆ, ಬಡಸೊಪ್ಪು ಈ ಥರದ್ದನ್ನೆಲ್ಲ, ತೆಂಗಿನಕಾಯಿ ಇದನ್ನೆಲ್ಲ ಒಂದು ಮಸಾಲೆ ಮಾಡಿದ್ರೆ, ಆಮೇಲೆ ಗರಂ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಇದೊಂದು ಪೇಸ್ಟ್ ಮಾಡ್ಕೊಂಡೆ ಮಸಾಲ ಹಾಕಿ ತಿರ್ಸಿ ಮಾಡ್ತೀವಿ. ಸೂಪರಾಗಿರ್ತದೆ ಈ ಥರದ ಸುಕ್ಕ. ಹಾಗೆಯೇ ಸಾರು ಮಾಡೋದು ಕೂಡ ವೀಡಿಯೋಸ್ಗಳಲ್ಲೆಲ್ಲ ಉಂಟು. ನಾವು ತೆಂಗಿನಕಾಯಿ ಇಲ್ಲದೇ ಚಿಕನ್ನಲ್ಲಿ ಮೀನು ಈ ಥರದ್ದೆಲ್ಲ ಮಾಡೋದಿಲ್ಲ. ಕೆಲವೊಬ್ಬರು ತೆಂಗಿನಕಾಯಲ್ಲಿ ಬಡಿಸೋದಿಲ್ಲ, ಸ್ವಲ್ಪ ಹಿಂಗೆ ಖಾರ ಪುಡಿ, ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಕೊರಿಯಾಂಡರ್ ಪೌಡ್ರ್ ಈ ಥರದನ್ನೆಲ್ಲ ಹಾಕಷ್ಟೇ ಮಾಡ್ತಾರೆ. ಸೊ ನಮಗಂತೂ ತೆಂಗಿನಕಾಯಿ ಇಲ್ಲದೇ ಯಾವ ಅಡುಗೆ ಕೂಡ ಆಗೋದಿಲ್ಲ. ನಮ್ಮ ಕರಾವಳಿ ಜನರಿಗೆ ತೆಂಗಿನಕಾಯಿ ಯಾವುದೇ ಅಡುಗೆ ಮಾಡೋದಿದ್ರು ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಇನ್ನು ಮಳೆ ನೋಡಿ, ಈ ನಮ್ಮನೆ ಬೆಕ್ಕುಗಳು ಆಗಿರ್ಬೋದು, ರಾಕಿ ಯಾರು ಕೂಡ ಹೊರಗಡೆ ಹೋಗೋದಿಲ್ಲ. ರಾಕಿ ಅಂತೂ ಬಿಡಿ, ಒಂದು ಹನಿ ಮಳೇಲಿ ಕೂಡ ಕಾಲಿಡೋದಿಲ್ಲ, ಮನೆ ಒಳಗಡೆನೇ ಇರ್ತಾನೆ ಅವ. ಮತ್ತು ಈಗ ಕೆಲವೊಂದು ನಾಯಿ ಎಲ್ಲ ನೋಡಿ ಮಳೆಯಲ್ಲೆಲ್ಲ ಹೋಗಿ ಕೆಸರಲ್ಲೆಲ್ಲ ತಿರ್ಗಾಡ್ಕೊಂಡು ಬಂದು ಮನೆಯೆಲ್ಲ ಹತ್ತುತ್ತದೆ. ಇನ್ನು ನಮ್ಮನೆ ರಾಕಿ ಮಾತ್ರ ಆ ಥರ ಮಾಡೋದೇ ಇಲ್ಲ, ಅಷ್ಟು ಕ್ಲೀನ್. ಒಂದು ಹನಿ ಮಳೇಲಿ ಕೂಡ ಒದ್ದೆ ಮಾಡ್ಕೊಳ್ಳೋದಿಲ್ಲ. ಹಾಗೆಯೇ ಇವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡೋದು ಮಳೆ ಬರುವಾಗೆಲ್ಲ. ಅಲ್ಲೇ ಪುಲ್ಲ ಅಲ್ಲೇ ಬುಲ್ಲ ಬುಲ್ಲ ಅಲ್ಲ ಅಲ್ಲ ಬುಲ್ಲಂದಲ್ಲ ಅಲ್ಲ ಖಾಲಿ ಆಗೋದಿಲ್ಲ, ಅದು ಉಣಿ ಕಂಡದ್ಯಾ ಹಾಳಾಗೋಯ್ತದೆ ಮಳೆಗೆ ತಂಡು ಬಂದೆ. ಬೇರಿಲ್ಲಲ್ಲೇ ಒಂದು ಇಟ್ಟು ಹನಿದ್ಕೆ ಇಟ್ಟು ದೊಡ್ಡ ತಪ್ಪಿಲ್ಲೇ ಒಂದು ಕೋಳಿ ತಕ್ಕ ಅದ್ರ ಸಂಗಡ ಹಾಕಿ ಬೇಯಿಸ್ಬೇಕು. ತಿರ್ಸುವೆಯಾ? ಲೂಸೇಮ್ಮ ಹೋಗಿದ್ದು ಕಾಂಬುದು ಅದು ಹೋಗಿ ಬರ್ತದೆ. ಸಾಕು ಬೇಡ.